ಸೊ ಹಲೋ ಗೈಸ್ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಈ ವಿಡಿಯೋದಾಗ ಏನದ ಸ್ವಲ್ಪ ಗಿಲ್ಲಿ ಅಣ್ಣನ ಬಗ್ಗೆ ಮಾತಾಡೋದ್ರಿ. ಪೂರಾ ಗಿಲ್ಲಿ ಅಣ್ಣಂದು ಕ್ರೇಜ್ ಹಿಂಗದ ಕರ್ನಾಟಕದಾಗ. ಗಿಲ್ಲಿ ಅಣ್ಣಂದು ಅಭಿಮಾನಿಗಳು ಅಷ್ಟೇ ಈ ವಿಡಿಯೋ ನೋಡ್ರಿ. ಅಭಿಮಾನಿ ಇಲ್ಲ ಅಂದ್ರೆ ಈ ವಿಡಿಯೋ ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆಲ್ಲ ಬೆಂಕಿ ಹತ್ತದ ಅಭಿಮಾನಿ ಇಲ್ಲ ಅಂತ. ಅಭಿಮಾನಿ ಇದ್ದೀರಂದ್ರೆ ಈ ವಿಡಿಯೋ ನೋಡಿದಿರಂದ್ರೆ ಏನಾರ ಬೆನಿಫಿಟ್ ಆಯ್ತದ. ಬೆನಿಫಿಟ್ ಅಂದ್ರೆ ಮೋಟಿವೇಶನ್ ಸಿಗ್ತದೆ ನಿಮಗೆ. ಸ್ವಲ್ಪ ಮನಸ್ಸು ಏನಾಯ್ತದ ಅಂದ್ರೆ ಹ್ಯಾಪಿ ಆಯ್ತದ್ರಿ. ಯಾಕಂದ್ರೆ ಗಿಲ್ಲಿ ಅಣ್ಣನ ಬಗ್ಗೆನೇ ಹೇಳಕ್ ಬಂದಿದೆ. ಗಿಲ್ಲಿ ಅಣ್ಣ ಬಿಗ್ ಬಾಸ್ಲಿಂದ ಯಾರು ಭೀ ಹೇಳ್ತಾರಿಲ್ಲ ಗೆದ್ದಿಲ್ಲ ಅಂತ. 100% ನಾ ಹೇಳ್ತಾ ಗಿಲ್ಲಿ ಅಣ್ಣಗಿಂತನೇ ಗಿಲ್ಲಿ ಅಣ್ಣೆ ಕಪ್ ತಗೊಂಡು ಬರ್ತಾರಂತ. ಹೋದ್ ಸಲ ಹನುಮಂತವ್ರು ತಂದಿರೋ ಹನುಮಂತಣ್ಣವರು ಈ ಸಲ ನಮ್ ಗಿಲ್ಲಿ ಅಣ್ಣೆ ತರ್ತಾನ್ರಿ. ಗಿಲ್ಲಿ ಅಣ್ಣ ಗೆದಿತದ 100% ಈಗ ಹೇಳತ್ತಿದೆ. ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಸೊ ಏನ್ ಮಾಡ್ಬೇಕು ಅಂದ್ರೆ ಇವತ್ತಿನ ವಿಡಿಯೋದಾಗ ಹೇಳೋದು ಇಷ್ಟಿದ. ಗಿಲ್ಲಿ ಅಣ್ಣನ ಸಲಕ್ ನಾವು ಪೂಜೆ ಮಾಡಿಸಿದ ಆ್ಯಂಡ್ ಹಣ್ಣು ಹಂಚಿದ ಆ್ಯಂಡ್ ಮತ್ತೇನು ಮಾಡಿದ ಅಂದ್ರೆ ಊಟ ಕೂಡ ಕೊಟ್ಟಿದೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ. ನೀವೆಲ್ಲ ನೋಡ್ರಿ ಹೊಸ ಮಂದಿ ಸ್ವಲ್ಪ ಮಂದಿ ಹೇಳಕತ್ತಾರ ನೀ ಅವ್ರದ್ದು ಹೆಸ್ರ ಮೇಲೆ ಯಾಕೆ ಮಾಡ್ತಿದ್ದಿ ಅಂತ. ನನಗೊಂದು ಅಭಿಮಾನ ಅದ, ನಮ್ಮ ಮಾಡ್ತಿದ್ದೀವಿ. ಸೊ ನಿಮಗೆ ಅಭಿಮಾನ ಇದ್ರೆ ನೀವು ಮಾಡ್ಬೋದು. ಗಿಲ್ಲಿ ಅಣ್ಣ ಗೆದಿಬೇಕಂತ ಮಾಡತ್ತಿದ ಅಷ್ಟೇ ರೀ. ನಂದು ಇರೋದು ಇಲ್ಲಿ ಮಾಡೋದು ಉದ್ದೇಶ ಏನದ ಅಂದ್ರೆ ಗಿಲ್ಲಿ ಅಣ್ಣ ಬಿಗ್ ಬಾಸ್ಲಿಂದ ಗೆದ್ದಿಬೇಕು. ಒಬ್ಬ ಬಡವರ ಮಗ, ಅವ ಅಣಬಿ ಬಡವನ, ನಾವು ಕೂಡ ಬಡವರೇ. ಬಡವರು ಅಂದ್ರೆ ಒಂದು ಸಪೋರ್ಟ್ ಮಾಡತ್ತಿದ್ದ. ನನ್ನ ಕೈಲಿಂದ ಎಷ್ಟು ಆಯ್ತದ ಅಷ್ಟೊಂದು ಸಪೋರ್ಟ್ ಮಾಡಕತ್ತೀನಿ ರೀ ಅಷ್ಟೇ. ನಾವೇನು ದೊಡ್ಡ ಶ್ರೀಮಂತ ಏನಿಲ್ಲ. ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ಫಾರ್ ಗಿಲ್ಲಿ ಅಣ್ಣ ಒಬ್ಬ ಮಿಡಲ್ ಕ್ಲಾಸ್, ಅವ ಅಣಬಿ ನಾನು. ಸೊ ಗಿಲ್ಲಿ ಅಣ್ಣೆ ಕಪ್ ಗೆದ್ಕೊಂಡು ಬರ್ಬೇಕು. ಯಾಕಂದ್ರೆ ರಿಚೆಸ್ಟ್ ಇದ್ದವ್ರು ಭಾಳ ಮಂದಿಯಾರ ಬಿಗ್ ಬಾಸ್ ಮನೆ. ಬಟ್ ಅವರೆಲ್ಲ ಗೆದ್ಕೊಡೋದ್ರೆ ಅವರೆಲ್ಲ ಅಮೌಂಟ್ ಅವ್ರಿಗೆ ಯೂಸ್ ಆಯ್ತು ಆಗೋಲ್ಲ. ಬಟ್ ಇಂಥವ್ರು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಮಿಡಲ್ ಕ್ಲಾಸ್ ಗಿಲ್ಲಿ ಅಣ್ಣ ಅದು ಗೆದ್ಕೊಡೋದ್ರೆ ಅವ್ರಿಗೊಂದು ಫ್ಯಾಮಿಲಿ ಒಂದು ಮನೆ ಕಟ್ಲಿಕ್ರ ಆಯ್ತದ. ಒಂದು ಏನೋ ಒಂದು ಇರ್ತಾವ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರಿಗೆ. ಸ್ವಲ್ಪ ಭಾಳ ಇರ್ತಾವ ಪ್ರಾಬ್ಲಮ್ಗಳು. ಆ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗ್ತಾವೇನೋ ಅಂತ ಈ ಕಾರಣದಿಂದ ನಾ ಗಿಲ್ಲಿ ಅಣ್ಣ ಸಪೋರ್ಟ್ ಮಾಡತ್ತಿದ್ದೆ ರೀ. ಈ ಮನ್ಸಿಲಿಂದ ಮಾಡ್ತಾ ಗಿಲ್ಲಿ ಅಣ್ಣ ಈ ಸಲ ಗೆದಿತಾನೆ. ಆ್ಯಂಡ್ ಮತ್ತು ಗಿಲ್ಲಿ ಅಣ್ಣನ ಸಲಕ್ಕೆ ಒಂದು ವಿಶೇಷ ಪೂಜೆ ಮುಕ್ಕೊಂಡಿದ. 100% ಪೂಜೆ ಭೀ ಅದ. ಆಲ್ರೆಡಿ ಮಾಡಿಸಿದ, ಇನ್ನೊಂದು ಸಲ ಮಾಡಿಸದ. ಅದಕ್ಕೆ ನೀವು ಮಾಡ್ಬೇಕಾಗಿರೋದಷ್ಟೇ. ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ 10K ಕಂಪ್ಲೀಟ್ ಮಾಡ್ಬೇಕು 2 ದಿನದಾಗ. ಸೊ ಮಾಡಿಸ್ತಂತ ಹೇಳಿದೆ. ನೀವು ಕಂಪ್ಲೀಟ್ ಮಾಡಿದ್ರಿ ಅಂದರೆ ಪೂಜೆ ಮಾಡಿಸ್ತೀನಿ. ಹಾಗೆ ಮತ್ತೇನದ ಅಂದ್ರೆ ಅಷ್ಟೇ ರೀ. ಮತ್ತು ಇವ್ರು ರಾಶಿಕಾ, ಇವು ಕಾಕ್ರೋಚ್, ಇವ್ರು ಎಲ್ಲ ಸ್ವಲ್ಪ ಮಂದಿ ಹೇಳಕತ್ತಾರೆ ಗಿಲ್ಲಿ ಹುಚ್ಚ ಏನು ಹಂಗೆ ಹಿಂಗೆ ಅಂತ. ಗಿಲ್ಲಿ ಹಣ್ಣು ಹುಚ್ಚಿಲ್ಲ, ಅವ್ನ್ದು ಏನು ಆಟದ ಅವ ಆತನ ಗಿಲ್ಲಿ ಹಣ್ಣು. ನೀವು ಎಲ್ಲ ನೋಡ್ರಿ. ಮತ್ತು ಎಲ್ಲರೂ ಗಿಲ್ಲಿ ಹಣ್ಣು ಓಟ್ ಹಾಕ್ರಿ, ಗಿಲ್ಲಿ ಹಣ್ಣು ಗೆದ್ದಿಸೋದು ಕಾರ್ಯ ಮಾಡ್ರಿ ಅಂತ ಹೇಳ್ತೀನಿ. ಮತ್ತು ಹೇಳೋದು ಏನದ ಅಂದ್ರೆ ಅಷ್ಟೇ ರೀ. ನೀವು ಯಾವ ಭೀ ವೋಟಿಂಗ್ ಬರ್ತದ, ಇವ್ರು ರಾಶಿಕ್ ಅವ್ರು ಹೇಳಕತ್ತಾರ ವೆಸ್ಟ್ ಪೀಸ್ ಅಂತಪ್ಪು. ಇದ್ರ ಬಗ್ಗೆನು ಹೇಳಂದ ವೆಸ್ಟ್ ಪೀಸ್ ಅಂತ. ಇವ್ರು ರಾಶಿಕ್ ಅವ್ರು ಗಿಲ್ಲಿ ಹಣ್ಣಿಗೆ ಹೇಳ್ಯಾರ ವೆಸ್ಟ್ ಪೀಸ್. ಅವರು ಇಲ್ಲ, ಇವ್ರು ರಾಶಿಕ್ ಅವ್ರೆ ವೆಸ್ಟ್ ಪೀಸ್ ಅವ್ರ. ಫಸ್ಟ್ ಸೂರಜ್ ಹಿಂದಿಂದ ಹೋಯ್ತಿರು. ಈಗ ಅದು ಬಿಟ್ಟು ಧ್ರುವಂತನ ಬೆಲ್ಟು, ಧ್ರುವಂತಂದು ಅದು ಇದು ಎಲ್ಲ ಒಯ್ದು ಮುಚ್ಚಿ ಹೇಳತ್ತಾರಂತ. ಸೊ ಇದು ನೋಡಿದ್ರೆ ಗೊತ್ತಾಯ್ತದ ವೆಸ್ಟ್ ಪೀಸ್ ಯಾರು ಅಂತ. ಆ ಕಮೆಂಟ್ ಅದು ಯಾರು ಭೀ ಹಾಕ್ತಾರೆ ನೋಡ್ರಿ. ಆ ಬಿಗ್ ಬಾಸ್ ಯಾರು ಕರೆಕ್ಟ್ ನೋಡಲ್ಲ ಅವ್ರು ಕಮೆಂಟ್ ಹಾಕ್ತಾರೆ ಗಿಲ್ಲಿ ಅಣ್ಣನ ಬಗ್ಗೆ ಕೆಟ್ಟದಾಗಿ ಅಷ್ಟೇ. ಮತ್ತೇನು ರೀ ಅಷ್ಟೇ ರೀ. ಮತ್ತು ಗಿಲ್ಲಿ ಅಣ್ಣನ ಕಡೆಯಿಂದ ನಮ್ದ್ರ ರೋರ್ ಕನ್ನಡಿಗರ ಕಡೆಯಿಂದ ಗಿಲ್ಲಿ ಅಣ್ಣ ಫುಲ್ ಸಪೋರ್ಟ್ ಇರ್ತದೆ. ಆ್ಯಂಡ್ ನೀವೆಲ್ಲ ನಮ್ಮ ಚಾನಲ್ದಾಗ ಹೊಸವ್ರು ಬಂದಿರಂದ್ರೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಡೈಲಿ ವಿಡಿಯೋ ಇರ್ತಾವೆ, ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಬಿಗ್ ಬಾಸ್ ಮುಗಿಸ್ತಂದ್ರೆ ಗಿಲ್ಲಿ ಅಣ್ಣಗೆ ಸಪೋರ್ಟ್ ಇರ್ತದೆ. ಗಿಲ್ಲಿ ಅಣ್ಣೆ ಕಪ್ ತೆಗೆದುಕೊಂಡು ಬರಬೇಕು ಅಂತ ಈ ವಿಡಿಯೋ ಮಾಡಕತ್ತೀನಿ ಅಷ್ಟೇ ರೀ. ವಿಡಿಯೋದಾಗ ಹೇಳೋದು ಏನಂದ್ರೆ ಅಷ್ಟೇ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ರೋರ್ ಕನ್ನಡಿಗ ಅಂತ ಹೊಡೆದ್ರು ಅಲ್ಲೂ ನನ್ನ ಅಕೌಂಟ್ ಬರ್ತದೆ, ಫಾಲೋ ಮಾಡಿ ಇಟ್ಕೊರಿ. ಅದ್ರೊಳಗೆ ಚಾಲೆಂಜ್ ಬರ್ತಾವೆ, ಗಿಲ್ಲಿ ಅಣ್ಣನಿಗೋಸ್ಕರನೇ ವೀಡಿಯೋಸ್ ಬರ್ತಾ ಇರ್ತವೆ. ಆ ಅಕೌಂಟ್ನು ಫಾಲೋ ಮಾಡಿ ಇಟ್ಕೊರಿ ಅಷ್ಟೇ. ಮತ್ತೇನದ ಅಷ್ಟೇ ರೀ. ಇವ್ರು ಯಾರು ಭೀ ಕಾಲು ಎಳ್ಯೋ ಕೆಲಸ ಮಾಡ್ತಾರೆ ಬಿಗ್ ಬಾಸ್ ಮನೆ ಗಿಲ್ಲಿ ಅಣ್ಣಗೆ. ಸೊ ಅವ್ರು ಏನು ಮಾಡಿದ್ರು ಗಿಲ್ಲಿ ಅಣ್ಣ ಗೆದ್ದು ಬರ್ತಾನಂತ ಈ ವಿಡಿಯೋದಾಗ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮತ್ತು ಸಿಗ್ತಾ ಮತ್ತೊಂದು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಎಲ್ಲಿ ತನಕ ಎಲ್ಲರೂ ಚಂದ ಇರಿ.